ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಜೊತೆ ಮುಂದುವರಿಯಲಿ. ದಯವಿಟ್ಟು ಸರ್, ಈ 3 ದಿನಗಳಲ್ಲಿ ಏನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನೋ ಅದನ್ನು ಚಾಚು ತಪ್ಪದೆ ವಿತೌಟ್, ಆಯಿತಾ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಆ ಕಡೆ ಈ ಕಡೆ ಭಾಳ ಮೆಟೀರಿಯಲ್ಗಳನ್ನು ಇಟ್ಕೊಂಡ್ರೆ ಎಕ್ಸಾಮ್ ಚೆನ್ನಾಗಾಗಲ್ಲ ಸರ್. ನಾನು ಅಪ್ಲೋಡ್ ಮಾಡಿರುವಂಥ 27 ನಿಮಿಷದ ವಿಡಿಯೋ ಇದೆ ಅಲ್ವಾ, ಅದರಲ್ಲಿ ನಿಮಗೆ 38 ಮಾರ್ಕ್ಸು ಫಿಕ್ಸು. ವಿಡಿಯೋ ಎಷ್ಟು ನಿಮಿಷದ್ದು? 27, ಆದರೆ ಮಾರ್ಕ್ಸ್ ಎಷ್ಟು ಬರುತ್ತೆ? 38. ನಿಜವಾಗಿಯೂ ಅದರಲ್ಲಿ 1 ಮಾರ್ಕು ಕವರ್ ಆಗುತ್ತೆ, 2 ಮಾರ್ಕ್ಸ್ ಕವರ್ ಇದೆ, 3 ಮಾರ್ಕ್ಸು 4 ಮಾರ್ಕ್ಸ್ ಎಲ್ಲದೂ ಕೂಡ ಕವರ್ ಇದೆ. ಬನ್ನಿ, ಸಮಯವನ್ನು ವ್ಯರ್ಥ ಮಾಡದ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗಲಿದೆ ಅಂತ ನೋಡ್ತಾ ಹೋಗೋಣ. ನೋಡಿ ಸರ್, ಎಕ್ಸಾಮ್ ಬರೆಯುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಾವುಗಳು ವಹಿಸಬೇಕಾಗತ್ತೆ. ವಾಟ್ ಆರ್ ದಿ ಇನ್ಸ್ಟ್ರಕ್ಷನ್ಸ್, ಯಾವ ರೀತಿಯಾಗಿ ಎಕ್ಸಾಮನ್ನು ಇಂಗ್ಲೀಷ್ ಬರೀಬೇಕು ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಕ್ವಶನ್ ಪೇಪರ್ ಏನೋ ಕೈಗೆ ಸಿಕ್ಬಿಡುತ್ತೆ, ಖುಷಿಯಾಗಿ ಫಸ್ಟಿಗೆ ನೀವು 4 ಮಾರ್ಕ್ಸ್ ಕ್ವಶನ್ ಆನ್ಸರನ್ನು ಸ್ಟಾರ್ಟ್ ಹಚ್ಕೊಂತೀರಾ. ಹಾಗೆ ಬರೆಯುವ ಹಾಗೆ ಇಲ್ಲ. ನೋಡಿ, ಇಲ್ಲಿ ಓದಿ ಸರಿಯಾಗಿ ತಿಳಿಸ್ತೇನೆ, ಜಾಸ್ತಿ ಇಲ್ಲ, ಒಂದು 3 ನಿಮಿಷದಲ್ಲಿ ಮುಗಿಸ್ತೇನೆ. ಆನ್ಸರ್ ದಿ ಕ್ವಶನ್ಸ್ ಇನ್ ಆಲ್ ದಿ ಸೆಕ್ಷನ್ಸ್. ಕ್ವಶನ್ ಪೇಪರಲ್ಲಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀರಿ ಮಕ್ಕಳೇ ಅಂತ ಕೊಟ್ಟಿದ್ದಾರೆ. ಫಾಲೋ ದಿ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದಿ ಕ್ವಶನ್ಸ್. ನೋಡಿ ಪ್ರೀತಿಯ ಮಕ್ಕಳೇ, 2 ಮಾರ್ಕ್ಸ್ ಕ್ವಶನ್ಸಿಗೆ 1 ಮಾರ್ಕ್ಸ್ ಕ್ವಶನ್ಸಿಗೆ 1 ವರ್ಡ್ ಆನ್ಸರ್ ಸಾಕು, 2 ಮಾರ್ಕ್ಸಿಗೆ 3 ಲೈನು ಅಥವಾ 4 ಲೈನ್ ಆನ್ಸರ್ ಸಾಕು. ಜಾಸ್ತಿ ಬರೀಬೇಡಿ. 1 ಪೇಜ್ ಆನ್ಸರ್ ಬರೆದು ನಿಮಗೆ ಮಾರ್ಕ್ಸ್ ಕೊಡೋದು ಅಷ್ಟೇ. 1 ವರ್ಡ್ ಆನ್ಸರ್ MCQಸು, ಒಂದೇ ಒಂದು ವರ್ಡ್ ಆನ್ಸರ್ ಬರೆದರೂ ಸಾಕು. 1 ವರ್ಡ್ ಅಂದರೆ ಅರ್ಥ ಆಗುತ್ತಲ್ವಾ? ಓಕೆ, ಈ ರೀತಿಯಾಗಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಿದ್ದಾರೆ. ಹಾಗಿದ್ರೆ ಸರ್, 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂತ ತಾವು ಕೇಳೋದಾದರೆ, 3 ಮಾರ್ಕ್ಸಿಗೆ ಏನು ಮಾಡಬೇಕು ತಾವುಗಳು? 3 ಮಾರ್ಕ್ಸಿಗೆ ಅರ್ಧ ಪೇಜ್ ಆನ್ಸರನ್ನು ಬರೀಬೇಕಾಗತ್ತೆ, ನಿಮ್ಮ ಆನ್ಸರ್ ಬುಕ್ಲೆಟಿನ ಅರ್ಧ ಪೇಜು. ಹಾಗಿದ್ರೆ 4 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಸರ್? 1 ಪೇಜ್ ಸಂಪೂರ್ಣವಾಗಿ ಬರೀಬೇಕಾಗತ್ತೆ. ಥರ್ಡ್ ಪಾಯಿಂಟನ್ನು ನೋಡೋಣ. ರೈಟ್ ದಿ ಕರೆಕ್ಟ್ ಕ್ವಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದಿ ಕ್ವಶನ್ ಪೇಪರ್. ನಾವು ಪ್ರತಿ ವರ್ಷ ನಾನು ಇವ್ಯಾಲ್ಯೂಯೇಷನ್ಗೆ ಹೋದಾಗ ನೋಡುವಂಥದ್ದು ಏನು ಅಂದರೆ, ಬಹಳ ಜನ ಲೆಟರ್ ರೈಟಿಂಗಲ್ಲೇ ಈ ಕ್ವಶನ್ ನಂಬರೇ ಹಾಕಿರಲ್ಲ, ಬೇರೆ ಕಡೆ ಎಲ್ಲ ಹಾಕಿರ್ತಾರೆ. ಹಾಗೂ ಈ 4 ಮಾರ್ಕ್ಸ್ ಕ್ವಶನ್ಸಿಗೆ ಹಾಕೋದನ್ನೇ ಮರ್ತು ಬಿಡ್ತಾರೆ. ಯಾಕಂದರೆ ಕಂಟಿನ್ಯೂಟಿಯಾಗಿ ಮೇನ್ ಕ್ವಶನ್ ನಂಬರೇ ಹಾಕಿರಲ್ಲ. ಫಾರ್ ಎಕ್ಸಾಂಪಲ್, 3rd ಮೇನ್, 4th ಮೇನ್ ಈ ರೀತಿಯಾಗಿ ಇದ್ಬಿಟ್ಟು ಕ್ವಶನ್ ನಂಬರ್ ಒಳಗಡೆ ಇರುತ್ತೆ. ತಾವುಗಳು ಆ ಮೇನ್ ಕ್ವಶನ್ ನಂಬರು ಕೂಡ ಬರೆಯಲ್ಲ. ಹಾಗಾಗಿ ಪ್ರೀತಿಯ ಮಕ್ಕಳೇ, ಕ್ವಶನ್ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕ್ರೆಡಿಟ್ ಮಾರ್ಕ್ಸನ್ನು ಕೊಡಲಿಕ್ಕೆ. ಆಯಿತಾ, ಇವ್ಯಾಲ್ಯೂಯೇಟ್ರು ಕರೆಕ್ಷನ್ ಮಾಡಾದ್ಮೇಲೆ ಮಾರ್ಕ್ಸ್ ಕೊಡಬೇಕು ಅಂದರೆ ಕ್ವಶನ್ ನಂಬರ್ ಇರಬೇಕು. ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQs, ಚೂಸ್ ದಿ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್ ಅಂದರೆ ಅರ್ಥ ಆಗುತ್ತಾ? ಬಹಳ ಜನ ಏನು ಮಾಡ್ತಾಯಿದ್ದೀರಾ, ಫಸ್ಟ್ ಆನ್ಸರ್ A, ಸೆಕೆಂಡ್ ಆನ್ಸರ್ B, ಈ ರೀತಿಯಾಗಿ ಬರ್ಕೊಂಡು ಹೋಗ್ಬಿಡ್ತೀರಾ. A ಅಂದರೆ ಏನಪ್ಪ, ಇಲ್ಲೇನು ಕೊಟ್ಟಿದ್ದಾರೆ ಕೇಳಿ. ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಿಮಗೆ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಪ್ರತಿಯೊಂದಕ್ಕೂ ತಾವುಗಳು ಏನು ಮಾಡಬೇಕು, ಆಪ್ಷನ್ ನಂಬರ್ ಬರೆದು ಸಂಪೂರ್ಣವಾಗಿ ಉತ್ತರವನ್ನು ಬರೀಬೇಕಾಗತ್ತೆ. ಕ್ವಶನ್ ನಂಬರ್ 5 ಏನಿದೆ ಇನ್ಸ್ಟ್ರಕ್ಷನ್ಸು? ಆನ್ಸರ್ ಟು ದಿ ಕ್ವಶನ್ ನಂಬರ್ 30A, 30B ಶುಡ್ ಬಿ ಇನ್ ಸೀಕ್ವೆನ್ಸ್ ಅಟ್ 1 ಪ್ಲೇಸ್. ನೋಡಿ, ಈಗ ಇರುವಂಥದ್ದು ಬನ್ನಿ. ಏನು ಹೀಗಂದರೆ ಏನು ಗೊತ್ತಾ, ನಿಮಗೆ ಒಂದು ಪ್ಯಾಸೇಜ್ ಇರುತ್ತೆ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ. ನೀವು ಪ್ಯಾಸೇಜನ್ನು ಎಲ್ಲಾದರೂ ಬರಿಬೋದು, ಆದರೆ ಒಂದು ಕಂಡೀಷನ್ ಇದೆ. ABCDEFGHI ಅಂದರೆ ಟೋಟಲ್ 9 ಪ್ರಶ್ನೆಗಳು ಬರ್ತವೆ, ABCDEFGHI ಅಂತ. ಇದನ್ನು ಒಂದೇ ಪೇಜಲ್ಲಿ ಒಂದೇ ಕಡೆ ಬರಿಬೇಕು ಮಕ್ಕಳೇ. ಅಲ್ಲಿ ಒಂದು 4 ಬರೆದೆ, ಲಾಸ್ಟ್ ಪೇಜಲ್ಲಿ 4 ಬರೆದ್ರೆ ಅದನ್ನು ಕನ್ಸಿಡರ್ಡ್ ಮಾಡಲಾಗಲ್ಲ. ಹಾಗಾಗಿ ಒಂದೇ ಪೇಜಲ್ಲಿ ಸ್ಟಾರ್ಟ್ ಮಾಡಿ, ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿ, ಅದೇ ಪೇಜಲ್ಲಿ ಎಂಡ್ ಮಾಡಿದರೆ ಮುಗಿದೇ ಹೋಯಿತು. 30B ಅಂತ ಹೇಳಿದರೆ ಪ್ಯಾಸೇಜ್ ಕಷ್ಟ ಆದವರಿಗೆ ಒಂದು ಪೋಯಮನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಅನ್ಸೀನ್ ಪ್ಯಾಸೇಜ್, ಅನ್ಸೀನ್ ಪೋಯಮ್ ಅಂತ ಕರೆಯುತ್ತೇವೆ. ಕ್ಲಿಯರ್? ವೆರಿ ಗುಡ್. 6ನೆಯ ಒಂದು ರೂಲನ್ನು ನೋಡೋಣ. ಫಾರ್ ಕ್ವಶನ್ ನಂಬರ್ 30, 31, 32 and 36 ಇಂಟರ್ನಲ್ ಚಾಯ್ಸ್ ಆರ್ ದೇರ್, ಹೆನ್ಸ್ ಆನ್ಸರ್ ಇದರ್ A or B ಅಂತ ಇದೆ. ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ. ಇಲ್ಲಿ ಕ್ವಶನ್ ನಂಬರ್ 30 ಪ್ಯಾಸೇಜು ಹಾಗೂ ಪೋಯಮ್ ಇರುತ್ತೆ. ಇದರಲ್ಲಿ ತಾವುಗಳು ಪ್ಯಾಸೇಜನ್ನೇ ಬರೀರಿ. ಪ್ಯಾಸೇಜು ನಿಮಗೆ ಪ್ಲಸ್ ಪಾಯಿಂಟ್ ಇದ್ದ ಹಾಗೆ ತಪ್ಪೇ ಆಗಲ್ಲ ಆನ್ಸರು. ಕ್ವಶನ್ ನಂಬರ್ 31ರಲ್ಲಿ ನಿಮಗೆಲ್ಲರಿಗೂ ಕೂಡ ಗ್ರಾಮರ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ AB ಅಂತ ಆಪ್ಷನ್ ಇರುತ್ತೆ. ಎರಡೂ ಕೂಡ ಬರೀರಿ ಮಕ್ಕಳೇ. ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಬರುತ್ತೋ ಅದನ್ನು ಅವರು ಕನ್ಸಿಡರ್ಡ್ ಮಾಡ್ತಾರೆ. ಇದೇ ರೀತಿಯಾಗಿ ಕ್ವಶನ್ ನಂಬರ್ 32, ಇದೇ ರೀತಿಯಾಗಿ ಕ್ವಶನ್ ನಂಬರ್ 36. 36ರಲ್ಲಿ ಏನು ಬರುತ್ತೆ ಗೊತ್ತಾ, ಇದು ನಿಮ್ಮ ಲಾಸ್ಟ್ ಭಾಗ ಆಗಿರುತ್ತೆ, ಲಾಸ್ಟ್ ಪಾರ್ಟ್ ಆಫ್ ಯುವರ್ ಕ್ವಶನ್ ಪೇಪರ್. ಆಯಿತಾ, ಚಾಯ್ಸಸ್ ಎದಕ್ಕಿರುತ್ತೆ ಅಂತ ಹೇಳಿದರೆ ಲೆಟರ್ ರೈಟಿಂಗು ಹಾಗೂ ಸ್ಪೀಚ್ ರೈಟಿಂಗಿಗೆ ಇರುತ್ತೆ. ಸ್ಪೀಚ್ ರೈಟಿಂಗು ಓನ್ಲಿ ಫಾರ್ ಟಾಪ್
students. Speech rating is for very good students. Speech rating is for whose communication skill is very good for them. ಅರ್ಥ ಆಗುತ್ತಾ? ನಾವು, ನೀವು ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಒಂದೇ ಹೇಳುವಂಥದ್ದು, ದಟ್ ಈಸ್ ಲೆಟರ್ ರೈಟಿಂಗ್ ಈಸ್ ದ ಬೆಸ್ಟ್ ಆಪ್ಷನ್. ಲೆಟರ್ ರೈಟಿಂಗ್ ಈಸ್ ದ ಬೆಸ್ಟ್ ಚಾಯ್ಸ್ ಟು ಗೆಟ್ ಮೋರ್ ಮಾರ್ಕ್ಸ್ ಕಂಪೇರ್ ಟು ಸ್ಪೀಚ್ ರೈಟಿಂಗ್. ಸ್ಟೂಡೆಂಟ್ಸ್ ವಿಲ್ ಗೆಟ್ ಮೋರ್ ಮಾರ್ಕ್ಸ್ ಇನ್ ಲೆಟರ್ ರೈಟಿಂಗ್. ಕ್ವಶನ್ ನಂಬರ್ 7 ಆಯಿತಾ? ಏನು ರೂಲ್ ಇದೆ? ಫಾರ್ ಪಾರ್ಟ್ ಎ ಕ್ವಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ವ್ಯಾಲ್ಯೂಯೇಷನ್. ಇಲ್ಲಿ ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋದು ಮರ್ತೆ ನಿಮಗೆ. ನಿಮ್ಮ MCQsಗಳು ಫಸ್ಟ್ 2 ಪೇಜಸಲ್ಲೇ ಇರಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. ಫಸ್ಟ್ ಮೇನು 10 MCQs ಏನು ಬರೀತಿರೋ ತಾವುಗಳು, ಅಂದರೆ ಪಾರ್ಟ್ ಎ ಏನು ಬರೀತಿರಲ್ವ ನಿಮ್ಮ ಆನ್ಸರ್ ಪೇಪರಲ್ಲಿ, ಅದು ಮೊದಲ 2 ಪೇಜಲ್ಲೇ ಇರಬೇಕಾಗತ್ತೆ. ತಾವುಗಳು ಅದನ್ನು ಒಂದೊಂದು ಲೈನ್ ಬಿಟ್ಟು ಸಂಪೂರ್ಣವಾಗಿ ಬರೀರಿ. ಅರ್ಥ ಆಗುತ್ತೆ ಎಲ್ಲರಿಗೂ? ಧನ್ಯವಾದಗಳು. ಹಾಗಿದ್ರೆ ಈ ವಿಡಿಯೋ ಮಾಡುವ ಉದ್ದೇಶ ಕೇವಲ ಇಷ್ಟೇ ಆಗಿತ್ತು. ಏನು ಅಂತ ಹೇಳಿದರೆ, ಎಕ್ಸಾಮಲ್ಲಿ ಕೂತ್ಕೊಂಡು ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿ ತಲೆ ಕೆಡಿಸ್ಕೋಬೇಡಿ. ಇಲ್ಲೇ ಒಂದು 5 ನಿಮಿಷ ಸ್ಪೆಂಡ್ ಮಾಡಿದಿರಲ್ವ, ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಇದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಾನು ಅಪ್ಲೋಡ್ ಮಾಡಿರುವಂಥ 20 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಇದನ್ನು ಓದಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.